ನನಗೆ ಡೋಸಾ ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ. ಹೇಳಿ ಹೇಳಿ. ನಿಂಗೆ ದೋಸೆ ಮೇಲೆ ನಿಂಗೆ ನಾನು ಸಾಲ್ವ್ ಯಾಕೆ ಅದು ಬ್ಯಾನ್ ಮಾಡಬೇಕು ತಾನೆ? ಪ್ಲೇನ್ ದೋಸೆ ಮೇಲೆ ಈರುಳ್ಳಿ ಹಾಕೋದು ನಿಂಗೆ ಮಾಡಬೇಕು. ಅವನ ಅಪ್ರೋಚ್ ಏನು ಗೊತ್ತಾ? ನಾನು ಹೇಳ್ತೀನಿ ಗಣೇಶ್, ಆಸ್ ಅ ದೋಸೆ ರೆಸಿಡೆಂಟ್ ದೋಸೆ ಎಕ್ಸ್ಪರ್ಟ್ Yes, ನೀವು. yes. ಹಾ. 1930 ನೀವು ದೋಸೆ ಹೊಡ್ಕೊಂಡು ಬಂದಿರ ನೀವು. ಯು ನೋ ವಾಟ್ ದೇ ಸೇ ದೋಸೆ ಆಯ್ತಾ? ಗಣೇಶ್ ಕಷ್ಟ ಮಾಡ್ತೇನೆ. ನೀವು ಹೇಳಿ, ಇವ್ರಿಗೆ ಪ್ರಾಬ್ಲಮ್ ಏನಂದ್ರೆ ದೋಸೆ ಹಾಕ್ತಾ ಮುದ್ದಾಗಿ ಲವ್ ಇಂದ ಈರುಳ್ಳಿ ಹಾಕಿದ್ರೆ ಇವ್ರು ಖುಷಿ ಆಗುತ್ತೆ. ಸಡನ್ ಆಗಿ ಆಗ್ಬಿಟ್ರಿ ಅವ್ರಿಗೆ. ಇಲ್ಲ, ನೀವು ಹೋಟೆಲ್ಗೆ ಹೋಗಿ ಅವ್ರ ಕೇಳಿ ಆಲೂ ಪರಾಠ ಕೊಡ್ರಿ, ನಾವು ಪರಾಠ ಮೇಲೆ ಆಲೂ ಹಾಕೊಂಡು ಕೊಟ್ಬಿಡ್ತೀನಿ. ಮೂಡ್ ಆಫ್ ಆಗತ್ತೆ ತಾನೆ. ಕರೆಕ್ಟ್ 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 ಕರೆಕ್ಟ್. ಆಲೂ ಪರಾಠ ಅಂದ್ರೆ ಫುಲ್ ತ್ರೀಸಮ್ ಆಗಬೇಕು. ಆಲೂ ಪರಾಠ ಮನೆ ಹೆಣ್ಣೊಳಗೆ ಬಂದಿತ್ತು, ಆಲೂ ಪರಾಠದ ಮದುವೆ ಆಯ್ತು. ಸ್ವಲ್ಪ ಡಿಸಾಲ್ವ್ ಆಗಬೇಕು ಒಳಗಡೆ. ನಾನು ಆನಿಯನ್ ದೋಸೆ ಕೇಳ್ತಾ ಇದ್ದೀನಿ, ಅವ್ರು ಆನಿಯನ್ ಹಾಕ್ಬಿಟ್ಟು ನಾನು ಇವಾಗ ಏನಾಗ್ತಾ ಇದೆ ಹೇಳ್ತೀನಿ. ನಾನು ದೋಸೆ ಪೀಲ್ ಮಾಡ್ತೀನಿ, ಆನಿಯನ್ ಫುಲ್ ಕರೆಕ್ಟ್ 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 ಕರೆಕ್ಟ್. ನಾನು ದೋಸೆ ಫಿನಿಶ್ ಮಾಡ್ತೀನಿ, ಅದಾದ್ಮೇಲೆ ಆನಿಯನ್ ತಗೊಂಡು ಪರ್ಪಸ್ ಡಿಫೀಟ್ ಏನ್ ಮಾಡ್ಬೇಕು? ದೋಸೆ ಫಿನಿಶ್ ಮಾಡಿ ಆನಿಯನ್ ವಾಪಸ್ ಕೊಡು, ನೆಕ್ಸ್ಟ್ ದೋಸೆಗೆ ಹಾಕ್ತಾರ. ನಿನಗೆ ಗೊತ್ತಿಲ್ಲ, ನಿನಗೆ ಬಂದಿರೋ ಆನಿಯನ್ಸ್ ಹಿಂದಿನ ದೋಸೆ ರೀಸೈಕಲ್ ಮಾಡ್ತೀಯಾರ ಅವ್ರ ದೋಸೆಯಲ್ಲಿ.